ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಎದೆ ಉರಿ, ಗಂಟ್ಲುರಿ, ಮೈ ಕೈ ಕಾಲು ಉರಿ ಬರೋದು, ಜಾಸ್ತಿ ಪಿಂಪಲ್ಸ್ ಆಗೋದು, ಈ ಥರ ಎಲ್ಲ ತೊಂದರೆ ಆಗ್ತಾ ಇದೆಯಾ? ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಯುಗಾದಿ ಆದಮೇಲೆ ಕೆಮ್ಮು, ನೆಗಡಿ, ವೀಸಿಂಗು ಆ ಥರದ್ದೆಲ್ಲ ತೊಂದರೆ ಹೆಚ್ಚು ಕಾಣಿಸ್ಕೊತಾ ಇದೆಯಾ? ಮಳೆಗಾಲದಲ್ಲಿ ಕೀಳು ನೋವುಗಳು, ಬೇರೆ ಮೈ ಕೈ ಕಾಲು ನೋವೆಲ್ಲ ಜಾಸ್ತಿ ಆಗ್ತಾ ಇದೆಯಾ? ಇದೆಲ್ಲ ಯಾಕಾಗತ್ತೆ? ಇದನ್ನೆಲ್ಲ ಹೇಗೆ ತಪ್ಪಿಸೋದು? ಇದಕ್ಕೆ ಸೊಲ್ಯೂಷನ್ ಏನು? ನಾನು ಡಾಕ್ಟರ್ ಪೃಥ್ವಿಜಾ ಚಕ್ರವರ್ತಿ ಅಂತ, ಚಿರಾಯು ಆಯುರ್ವೇದ ಹಾಸ್ಪಿಟಲ್, ಯೂನಿಟ್ ಆಫ್ ಚಿರಾ ಗ್ಲೋಬಲ್ ಹಾಸ್ಪಿಟಲಲ್ಲಿ ಆಯುರ್ವೇದ ವೈದ್ಯೆ. ನಮ್ಮ ಶರೀರದಲ್ಲಿ ವಾತ, ಪಿತ್ತ, ಕಫ ಅಂತ 3 ದೋಷಗಳಿರುತ್ತೆ. ಇದನ್ನು ಎಲ್ಲರೂ ಸುಮಾರಾಗಿ ಕೇಳಿರ್ತೀರ. ಸೊ ಇದು ಬರೀ ಆಯುರ್ವೇದ ಪದಗಳಲ್ಲ, ಇದೇ ನಮ್ಮ ಕೆಲಸಗಳನ್ನೆಲ್ಲ ಮಾಡಿಸೋದು, ಇದೇ ನಮ್ಮ ಬಾಡಿಯ ಬ್ಯಾಟ್ರಿ, ಹೀಟ್ ಸಿಸ್ಟಮ್, ಲ್ಯೂಬ್ರಿಕೇಷನ್ ಸಿಸ್ಟಮ್ ಎಲ್ಲ ಇದೇ ಕೆಲಸ ಮಾಡೋದು. ಸೊ ಇದೇನಾಗುತ್ತೆ, ಪ್ರತಿಯೊಂದು ಸೀಸನ್ನಿಗೂ ಒಂದೊಂದು ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಹಾಗೆ ವೇರಿ ಆಗ್ತಾ ಇರುತ್ತೆ ಸೀಸನ್ನಿಗೆ. ಫಸ್ಟ್ ಇವಾಗ ಯುಗಾದಿ ಟೈಮಲ್ಲಿ, ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಕಫ ದೋಷ ಇರುತ್ತಲ್ಲ, ಅದು ಎಲ್ಲರಿಗೂ ಹೆಚ್ಚಾಗತ್ತೆ. ನೆಕ್ಸ್ಟು ಮಳೆಗಾಲದಲ್ಲಿ ವಾತ ದೋಷ ಇರೋದು ಎಲ್ಲರಿಗೂ ಜಾಸ್ತಿ ಆಗುತ್ತೆ. ಮತ್ತು ಇವಾಗ ಶರದ್ ಋತು ಸೀಸನ್ ಇದೆಯಲ್ವಾ, ಅಂದರೆ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಪಿತ್ತದೋಷ ಎಲ್ರಿಗೂ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಈ ಟೈಮಲ್ಲಿ ಅದಕ್ಕೆ ಗಂಟ್ಲುರಿ, ಎದೆ ಉರಿ, ಡೈಜೆಷನ್ ಪ್ರಾಬ್ಲಮ್ಸು, ಪಿಂಪಲ್ಸ್ ಆಗೋದು, ಬೇರೆ ಬೇರೆ ಸ್ಕಿನ್ ಡಿಸೀಸಸ್ ಜಾಸ್ತಿ ಆಗೋದು, ಈ ಥರ ಎಲ್ಲ ತೊಂದರೆಗಳಾಗತ್ತೆ. ಈ ವಾತ, ಪಿತ್ತ, ಕಫ ಅನ್ನೋದು ನಮ್ಮ ಪ್ರಕೃತಿಗೂ ಕೂಡ ಕ್ಲೋಸ್ ಇರುತ್ತೆ. ಅಂದರೆ ಯಾವುದಾದ್ರೂ ನಮ್ಮ ಬಾಡಿ ನೇಚರ್ ವಾತ ಪ್ರಕೃತಿ ಇರುತ್ತೆ ಅಥವಾ ಪಿತ್ತ ಪ್ರಕೃತಿ ಅಂತ ಕೇಳಿರ್ತೀರ. ಹೀಟ್ ಬಾಡಿ ಅಂತಂದರೆ ನಿಮ್ಗೆ ಯಾವುದೋ ತೊಂದರೆ ಇದೆ ಅಂತಲ್ಲ, ಅಂದರೆ ನಿಮ್ಮ ಬಾಡಿ ನೇಚರ್, ನಿಮ್ಮ ಬಾಡಿ ಸ್ಟೈಲ್ ಆ ಥರ ಇದೆ ಅಂತ ಅರ್ಥ. ಅಂದರೆ ನಿಮ್ಮದು ಪಿತ್ತ ಪ್ರಕೃತಿ ಕಡೆಗೆ ಹೆಚ್ಚು ಆ ಕಡೆ ಇದೆ ಅಂತ ಅರ್ಥ. ಸೀಸ್ನಲ್ ಚೇಂಜಸ್ ಆದಾಗ ಈ ದೋಷಗಳೆಲ್ಲ ವೇರಿ ಆಗುತ್ತೆ ಅಂತ ಹೇಳಿದ್ವಿ ಅಲ್ಲ. ಸೊ ಇದನ್ನು ಸ್ವಲ್ಪ ಫೈನ್ ಟ್ಯೂನ್ ಮಾಡೋದಕ್ಕೆ ಆಯುರ್ವೇದ ಹೆಲ್ಪ್ ಮಾಡುತ್ತೆ. ಇದರಿಂದ ಬರೋ ತೊಂದರೆಗಳನ್ನು ತಡೆಗಟ್ಟೋಕ್ಕೂ ಕೂಡ ಏನು ಮಾಡ್ಬೋದು? ಆಯುರ್ವೇದದಲ್ಲಿ ಮೊದಲ ಗುರಿ ಏನಂತಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ. ಅಂದರೆ ಯಾರ್ಯಾರು ಹೆಲ್ದಿ ಆಗಿದ್ದಾರೋ ಅವ್ರ ಹೆಲ್ತನ್ನು ಮೇಂಟೈನ್ ಮಾಡೋದು, ಅಂದರೆ ಪ್ರಿವೆಂಟಿವ್ ಆಗಿ ನಮ್ಮ ಹೆಲ್ತನ್ನು ನಾವು ಮೇಂಟೈನ್ ಮಾಡ್ಕೊಳ್ಳೋದು. ಇದು ಹೇಗೆ ಮಾಡ್ಬೋದು ಅಂದರೆ ಆಯುರ್ವೇದದಲ್ಲಿರೋ ಸೊಲ್ಯೂಷನ್ನು ಋತುಶೋಧನ ಅಂತ ಹೇಳ್ತೀವಿ. ಅಂದರೆ ಸೀಸನಲ್ ಕ್ಲೆನ್ಸಿಂಗ್ ಅಥವಾ ಸೀಸನಲ್ ಡಿಟಾಕ್ಸ್ ಅಂತ ನೀವು ಲೋಕಾರೂಢಿಯಾಗಿ ಕೇಳಿರ್ಬೋದು. ಋತುಶೋಧನ ಅಂದ್ರೇನು? ಫಸ್ಟ್ ಋತು ಅಂದ್ರೇನು ಎಲ್ಲರಿಗೂ ಗೊತ್ತು. ಒಂದು ವರ್ಷದಲ್ಲಿ 6 ಋತು ಇರುತ್ತೆ. ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ ಅಂತ 6 ಋತುಗಳಿರುತ್ತೆ. ಅದರಲ್ಲಿ ಒಂದೊಂದು ಋತುವಲ್ಲಿ ಒಂದೊಂದು ದೋಷಗಳು ಹೆಚ್ಚಾಗೋದು, ಕಡಿಮೆ ಆಗೋದು ಆಗುತ್ತೆ. ಸೊ ಇವಾಗ ಶರದ್ ಋತುವಲ್ಲಿ ಏನು ಮಾಡ್ಬೋದು ಇದೆಲ್ಲ ತೊಂದರೆಗಳು ಕಡಿಮೆ ಆಗೋದಕ್ಕೆ ಅಂತಂದರೆ, ಈ ಸೀಸನ್ನಲ್ಲಿ ಹೇಳಿರೋಂಥ ಪಂಚಕರ್ಮ ವಿರೇಚನ ಅಂತ ಹೇಳಿ, ಅಂದರೆ ಲೂಸ್ ಮೋಷನ್ಸ್ನ ಇಂಡ್ಯೂಸ್ ಮಾಡ್ತೀವಿ. ಇದು ಸುಮ್ಮನೆ ಯಾವುದೋ ಲ್ಯಾಕ್ಸೇಟಿವ್ ತೊಗೊಳ್ಳೋದು ಅಥವಾ ಬರೀ ಯಾವುದೋ ಬೇದಿ ಔಷಧಿ ತೊಗೊಳ್ಳೋದು ಆ ಥರ ಅಲ್ಲ. ಕರೆಕ್ಟಾಗಿ ನಿಮ್ಮ ಪ್ರಕೃತಿ, ಆಹಾರ, ವಿಹಾರನೆಲ್ಲ ಪರೀಕ್ಷೆ ಮಾಡಿ ಫಸ್ಟು ನಿಮಗೆ ಡೈಜೆಸ್ಟಿವ್ ಮೆಡಿಸಿನ್ಸ್ ಕೊಡ್ತೀವಿ ಬಾಡಿನ ಪ್ರಿಪೇರ್ ಮಾಡೋದಕ್ಕೆ. ಅದಾದಮೇಲೆ ಮೆಡಿಕೇಟೆಡ್ ತುಪ್ಪಗಳನ್ನು ಕುಡಿಯೋದಿರುತ್ತೆ. ಅದು ಎಷ್ಟು ಡೋಸ್ ಕುಡಿಬೇಕು, ಎಷ್ಟು ದಿನ ಕುಡಿಬೇಕು ಅಂತ ನಿಮ್ಮ ಬಾಡಿ ಮೇಲೆ ಹೋಗುತ್ತೆ. ಆಮೇಲೆ ಬಾಡಿ ಮಸಾಜ್ ಇರುತ್ತೆ, ಸ್ಟೀಮ್ ಇರುತ್ತೆ, ಕೊನೇ ದಿನ ಲೂಸ್ ಮೋಷನ್ಸಿಗೆ ಔಷಧಿ ಕೊಡ್ತೀವಿ. ಸೊ ಇದಿಷ್ಟು ಮಾಡೋದಕ್ಕೆ ಎಷ್ಟು ದಿನ ಆಗುತ್ತೆ, ಯಾವ್ಯಾವ ಔಷಧಿ ಕೊಡ್ತೀವಿ ಅದು ಕೂಡ ಚೇಂಜ್ ಆಗುತ್ತೆ. ನಿಮಗೂ ಕೂಡ ಋತುಶೋಧನ ಮಾಡಿಸ್ಕೋಬೇಕಂತಿದ್ರೆ ಚಿರಾಯು ಆಯುರ್ವೇದ ಆಸ್ಪತ್ರೆಗೆ ಬನ್ನಿ, ಡೀಟೇಲಾಗಿ ಪರೀಕ್ಷೆ ಮಾಡೋಣ ನಿಮ್ಮ ಪ್ರಕೃತಿ ಎಲ್ಲ, ನಿಮ್ಮ ಬಾಡಿ ಈ ಕ್ಲೆನ್ಸಿಂಗ್ಗೆ ಅರ್ಹರಿದ್ದೀರಾ ಇಲ್ವಾ ಅಂತ ತಿಳ್ಕೊಂಡು ಮುಂದುವರಿಯೋಣ.